ಭಲೆ ಕುಮಾರಣ್ಣ ಹೆಂಗ್ ಮಾತಾಡ್ತಾರೆ ನೋಡಿ. ಒನ್ ಮ್ಯಾನ್ ಆರ್ಮಿ ತರ ಅಖಾಡಕ್ಕೆ ನುಗ್ಗೋದೆ. ಬೆಲೆ ಏರಿಕೆ ರಾಕ್ಷಸ. ಡೀಸೆಲ್ ಬೆಲೆ ಹೆಚ್ಚಳ ನಿರ್ಧಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಬೆಲೆ ಏರಿಕೆ ಯಾರೇ ಜಾಸ್ತಿ ಮಾಡಿದ್ರು ಹೋರಾಟ ಮಾಡ್ಬೇಕಲ್ವಾ? ಕುಮಾರಣ್ಣ ಹೋರಾಟವನ್ನ ನಿಲ್ಲಿಸ್ಬಿಟ್ರ? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಕುಮಾರಣ್ಣ ಇದ್ದಾರಲ್ವಾ, ಆಕ್ಟಿಂಗ್ ನಲ್ಲಿ ಎತ್ತಿದ ಕೈ. ನೀವು ಯಾವ ತರ ಆಕ್ಟ್ ಮಾಡ್ಬೇಕು ಅಂತ ಹೇಳ್ಬೇಕು ಅಂತಾನೂ ಇಲ್ಲ, ಡೈರೆಕ್ಷನ್ ಇಲ್ದೇನೆ ಒನ್ ಮ್ಯಾನ್ ಆರ್ಮಿ ತರ ಅಖಾಡಕ್ಕೆ ನುಗ್ಗೋದೆ. ಹೆಗಲ್ ಮೇಲಿರೋ ಕರ್ಚೀಫ್ ನಿಂದ ಮುಖ ಒರೆಸ್ಕೊಂಡಂತೆ ಅಳೋದು, ಕಿರ್ಚೋದು, ಗಹಗಹಿಸಿ ನಗೋದು. ವಾವ್ ಕುಮಾರಣ್ಣ ವಾವ್. ಆದ್ರೆ ಕುಮಾರಣ್ಣನ ಆಕ್ಟಿಂಗ್ ಒಂದ್ ಕಡೆ ಆಯ್ತಾ, ಇನ್ನೊಂದು ವಿಚಾರ ಕುಮಾರಣ್ಣನ ಎರಡು ನಾಲಿಗೆ. ಹೌದು, ಕುಮಾರಣ್ಣನ ಎರಡು ನಾಲ್ಗೆ ಬಗ್ಗೆ ಮಾತಾಡದೆ ಹೋದ್ರೆ ಹೇಗ್ ತಾನೇ ವಿಡಿಯೋ ಕಂಪ್ಲೀಟ್ ಮಾಡ್ಲಿಕ್ಕಾಗತ್ತೆ? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕುಮಾರಣ್ಣನ ಆಕ್ಟಿಂಗ್ ಜೊತೆಗೆ ಎರಡು ನಾಲ್ಗೆ ಬಗ್ಗೆ ಡಿಸ್ಕಸ್ ಮಾಡೋಣ. ಕರ್ನಾಟಕ ಸರ್ಕಾರ ಡೀಸೆಲ್ ಮೇಲಿನ ಮಾರಾಟ ತೆರಿಗೆನ ಹೆಚ್ಚಿಸಿದ ಕಾರಣಕ್ಕೆ ರಾಜ್ಯದಲ್ಲಿ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ₹2 ಹೆಚ್ಚಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರವನ್ನ ಖಂಡಿಸಿದಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರವನ್ನ ಬೆಲೆ ಏರಿಕೆ ರಾಕ್ಷಸ ಅಂತ ಗುಡುಗಿದ್ರು. ಕಸದ ಸೆಸ್, ನಂದಿನಿ ಹಾಲಿನ ದರವನ್ನ ಲೀಟರ್ಗೆ ₹4 ಹೆಚ್ಚಿಸಿರೋದು ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಈ ನಿರ್ಧಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ಬೆಲೆ ಏರಿಕೆಗಳು ಜನಸಾಮಾನ್ಯರ ಮೇಲೆ ಹೆಚ್ಚಿನ ಹೊರೆ ಉಂಟು ಮಾಡಿದೆ ಅಂತ ಕೇಂದ್ರ ಸಚಿವರು ಕಿಡಿಕಾರಿದ್ರು. ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ ನಲ್ಲಿ ಟ್ವೀಟ್ ಮಾಡಿರುವ ಎಚ್.ಡಿ. ಕುಮಾರಸ್ವಾಮಿ, ಡೀಸೆಲ್ ದರ ಲೀಟರ್ಗೆ ₹2 ಏರಿಕೆ ಮಾಡಿರೋದು ಜನಪೀಡಕ ದರ ಬೀಜಾಸುರ ಸರ್ಕಾರದಿಂದ ರಾಜ್ಯದ ಜನತೆಗೆ ಇನ್ನೊಂದು ಶಾಕ್. ಕಳೆದ 10 ತಿಂಗಳಲ್ಲಿ ಡೀಸೆಲ್ ಪ್ರತಿ ಲೀಟರ್ಗೆ 5 ಏರಿಕೆ ಭಾಗ್ಯ ಕೊಟ್ಟಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯುಗಾದಿ ಹೊಸ ತೊಡಕು ದಿನವೇ ಹೊಸ ದರ ವಿಧಿಸಿ ದರ ಬೀಜಾಸುರ ಸರ್ಕಾರ ವಿಜೃಂಭಿಸ್ತಾ ಇದೆ. ಬೆಳಿಗ್ಗೆ ನಿದ್ರೆಯಿಂದ ಜನರೆದ್ರೆ ಸುಲಿಗೆ ಬರೆ ಹಾಕ್ತಾ ಇದೆ. ಕರ್ನಾಟಕ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿ ಕಂಪನಿ ಸರ್ಕಾರಕ್ಕೆ ಕಣ್ಣಿಲ್ಲ, ಕರುಣೆಯೂ ಇಲ್ಲ. ಕಿತ್ತು ತಿನ್ನೋ ವಿಕೃತಿಯನ್ನ ಹತ್ತಿಕ್ಕೋಕೆ ಜನರು ಬೀದಿಗಿಳಿದು ದಂಗೆ ಎಳೆದೆ ವಿಧಿ ಇಲ್ಲ ಅಂತ ಹರಿಹಾಯ್ದಿದ್ರು. ಹರಿಹಾಯ್ಲೇಬೇಕು, ಯಾಕಂದ್ರೆ ಇವರು ಜನಪ್ರತಿನಿಧಿಗಳು, ಮಾತಾಡ್ಲೇಬೇಕು. ಜನರಿಗೆ ಕಷ್ಟ ಆಗತ್ತೆ ಅಂದಾಗ ಜನಪ್ರತಿನಿಧಿಗಳ ಕೆಲಸ ಇದು. ಬೆಲೆ ಏರಿಕೆನ ವಿರೋಧ ಮಾಡಲೇಬೇಕು. ಆದ್ರೆ ಕುಮಾರಸ್ವಾಮಿ ಎಷ್ಟು ನಿಯತ್ತಿನಿಂದ ಪ್ರಶ್ನೆ ಮಾಡ್ತಾರೆ ಅನ್ನೋದನ್ನ ನಾವು ಕುಮಾರಸ್ವಾಮಿಗೆ ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆ ಗೊತ್ತಾ? ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಹೋರಾಟ ಮಾಡಬೇಕು ಅಂತಂದ್ರೆ ಬೆಲೆ ಏರಿಕೆ ಯಾರೇ ಜಾಸ್ತಿ ಮಾಡಿದ್ರು ಹೋರಾಟ ಮಾಡ್ಬೇಕಲ್ವಾ? ಕಾಂಗ್ರೆಸ್ ಬೆಲೆ ಏರಿಕೆ ಮಾಡಿದಾಗ ಮಾತ್ರ ಹೋರಾಟ ಮಾಡೋದು, ಮೋದಿ ಮಾಡಿದಾಗ ಸೈಲೆಂಟ್ ಆಗಿ ನುಣುಚಿಕೊಳ್ಳೋಂಗೆಲ್ಲ ಮಾಡೋ ಹಾಗಿಲ್ಲ. ಯಾಕಂದ್ರೆ ಇವರು ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕೇ ವಿನಃ ಪಕ್ಷದ ಪ್ರತಿನಿಧಿಯಾಗಿ ಅಲ್ವೇ ಅಲ್ಲ. ಕುಮಾರಣ್ಣ ಎದೆಯುಬ್ಬಿಸ್ಕೊಂಡು ಮೋದಿಜಿ ಮಾಡಿದ್ದು ಸರಿಯಲ್ಲ, ಬೆಲೆ ಏರಿಕೆ ಮಾಡಬಾರ್ದು, ಜನಸಾಮಾನ್ಯರಿಗೆ ಕಷ್ಟ ಆಗತ್ತೆ ಅಂತ ಹೇಳಿದ್ದಾರೆ ಅಂತ ಮಾತ್ರ ಅಂದ್ಕೊಳ್ಬೇಡಿ. ಕುಮಾರಣ್ಣ ಸೆಂಟ್ರಲ್ ಮಿನಿಸ್ಟರ್ ಆಗಿ ಮೋದಿಜಿ ಬಗ್ಗೆ ಬೆಲೆ ಏರಿಕೆ ಮಾಡಿರೋದ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ನೋವೇ. ಅದರಲ್ಲೂ ಕುಮಾರಣ್ಣ ಮಾತಾಡೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಷ್ಟು ವರ್ಷದಿಂದ ಕುಮಾರಣ್ಣನ ರಾಜಕೀಯವನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. ಹಾಗಾದ್ರೆ ಕುಮಾರಣ್ಣ ಏನ್ ಹೇಳಿದ್ದಾರೆ ಈ ವಿಡಿಯೋ ನೋಡಿ. ಮಧ್ಯರಾತ್ರಿ ಯಾರು ಯಾವತ್ತು ಇವತ್ತು ನಾನು ಈ ಬೆಲೆ ಏರಿಕೆ ಬಗ್ಗೆ ಬರೆದ ಯಾವುದೇ ವಿಷಯದಲ್ಲಿ ಇಲ್ಲಿವರೆಗೆ ನಾನು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ, ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿಲ್ಲ. ನೋಡಿದ್ರಾ, ಕುಮಾರಣ್ಣ ಬೆಲೆ ಏರಿಕೆ ವಿಚಾರಕ್ಕೆ ನಾನು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ, ಅದ್ರ ಬಗ್ಗೆ ಪ್ರತಿಭಟನೆಯೂ ಮಾಡಿಲ್ಲ ಅಂತ ಹೇಳಿದ್ದಾರೆ. ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂತಂದ್ರೆ 3 ಮತ್ತೊಂದು ಅಂದ್ಲಂತೆ. ಹಂಗಾಯ್ತು ಕುಮಾರಣ್ಣನ ಕತೆ. ಉಸಿರು ಒಳ್ಳಿಗೆ ಏನಾದ್ರೂ ಸಮನಾರ್ಥಕ ಪದ ಅಂತ ಇದ್ರೆ ಬಹುಶಃ ಅದು ಕುಮಾರಣ್ಣನೇ ಇರಬೇಕು. ಯಾಕೆ ಗೊತ್ತಾ? ನಾನು ಹೇಳೋದಕ್ಕಿಂತ ಮೊದಲು ಈ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಅಪ್ಪ ಬನ್ರಪ್ಪ, ವಿಶ್ವ ಹಿಂದ್ ಪರಿಷತ್ನರೆ, ಬಜರಂಗ ದಳದ ನಾಯಕರ ಬನ್ರಪ್ಪ, ಕೇಸರಿ ಟವೆಲ್ ಹಾಕೊಂಡು ನಾನು ಬರ್ತೀನಿ ನಿಮ್ ಜೊತೆಗೆ. ಉಳಿಸ್ರಪ್ಪ ಈ ಬಡವರನ್ನ, ಇದಕ್ಕೆ ನಾನು ಬೆಂಬಲ ಕೊಡ್ತೀನಿ ನಿಮಗೆ. ಹಲಾಲು ಜಟಗ ಬಿಡಿ, ಆಯ್ತು ಮುಗಿದೋಯ್ತು. ಈಗ ನಿಮ್ಮ ಬಿಜೆಪಿ ಕೊಡುಗೆ ಇದೆಯಲ್ಲ ಇವತ್ತು ಬೆಲೆ ಏರಿಕೆ, ಬನ್ನಿ ನಾಳೆ ಬೆಳಗ್ಗೆ ಫೀಲ್ಡ್ಗೆ, ನಿಮ್ ಜೊತೆ ನಾನು ಕೈ ಜೋಡಿಸಕ್ಕೆ ಸಿದ್ಧ ಇದ್ದೀನಿ. ತಯಾರಾಗಿದ್ದೀರಾ ಇವತ್ತು ವಿಶ್ವ ಹಿಂದ್ ಪರಿಷತ್ಗೆ? ಬಜರಂಗ ದಳಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಬಿಜೆಪಿ ನಾಯಕರಿಗೆ. ಯಾವ ಮುಖ ಎತ್ಕೊಂಡು ಜನಗಳ ಮುಂದೆ ನಿಮ್ ಬೆನ್ ತಟ್ಕೊತಾ ಇದ್ದೀರಿ ನೀವು? ಏನು ₹1 ಲಕ್ಷ ಸಿಮೆಂಟ್ ಸ್ಟೀಲ್ಗೆ ಕೊಟ್ಟು ಬಡವ ಮನೆ ಕಟ್ಟಕ್ಕಾಗತ್ತ? ದೊಡ್ಡ ಬಂಡವಾಳ ಶಾಹಿಗಳಿಗೆ ರಕ್ಷಣೆ ಕೊಟ್ಕೊಂಡು ಅವರ ಆಸ್ತಿ ವೃದ್ಧಿಗೊಳಿಸಿ ಇವತ್ತು ದೇಶ ಕಟ್ತಾ ಇದ್ದೀರಿ. ಬಡವರನ್ನ ಇವತ್ತು ನಿರ್ಗತಿಕರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಹಲಾಲ ಜಟ್ಕ ಎಲ್ಲ ಬಿಡಿ, ಬಿಜೆಪಿಯ ಕೊಡುಗೆ ಬೆಲೆ ಏರಿಕೆ ಬಗ್ಗೆ ಪ್ರತಿಭಟನೆ ಮಾಡೋಣ ಬನ್ನಿ. ನಿಮ್ ಜೊತೆ ಕೈ ಜೋಡಿಸೋಕೆ ನಾನ್ ಸಿದ್ಧ ಇದ್ದೀನಿ. ಬಿಜೆಪಿ ನಾಯಕರು ಯಾವ ಮುಖ ಇಟ್ಕೊಂಡು ಜನರ ಮುಂದೆ ನಿಮ್ಮ ಬೆನ್ನನ್ನ ನೀವೇ ತಟ್ಕೊಳ್ತಾ ಇದ್ದೀರಾ?
ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ರಕ್ಷಣೆ ಕೊಟ್ಟು ಅವರ ಆಸ್ತಿಯನ್ನ ವೃದ್ಧಿ ಮಾಡಿ ಇವತ್ತು ದೇಶ ಕಟ್ತಿದ್ದೀರಿ, ಬಡವರನ್ನ ಇವತ್ತು ನಿರ್ಗತಿಕರನ್ನಾಗಿ ಮಾಡೋಕೆ ಹೊರಟಿದ್ದೀರಿ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪಾಸ್ಟ್ ಟೆನ್ಸ್ ಮೊದಲು ಹೇಳಿದ್ದು ಅವರು. ನಿಜ ಹೇಳಬೇಕು ಅಂತಂದ್ರೆ ಕುಮಾರಣ್ಣ ಮಾತಾಡಿರುವಂಥ ಈ ವಿಡಿಯೋ ಇದ್ದಿದ್ದಕ್ಕೆ ಓಕೆ. ಸಪೋಸ್ ಈ ವಿಡಿಯೋ ಏನೋ ಇಲ್ಲದೆ ಇದ್ದಿದ್ದಿದ್ರೆ ಈ ಮಾತನ್ನು ನಾನು ಹೇಳೇ ಇಲ್ಲ ಅಂತಾನೆ ವರ್ಷನೇ ಬದಲಾಯಿಸ್ತಿದ್ರು ಏನೋ. ಒಂದು ಕಾಲದಲ್ಲಿ BJP ಬೆಲೆ ಏರಿಕೆ ವಿರುದ್ಧ ಗಟ್ಟಿ ದನಿಯಲ್ಲಿ ಮಾತನಾಡಿದಂಥ ಕುಮಾರಣ್ಣ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದು ಎಲ್ಲನೂ ಚೇಂಜ್ ಆಗೋಯ್ತು. ಒಂದು ಕುರ್ಚಿಗೋಸ್ಕರ ರಾಜಕಾರಣಿ ಇಷ್ಟೊಂದು ಬದಲಾಗೋಕೆ ಸಾಧ್ಯ ಇದೆಯಾ? ಅದೇನು ಬಾಯ ಮೋರಿನ? ಕ್ಷಣಕ್ಕೊಂದು ಬಣ್ಣ, ಹೊಸ ಹೊಸ ವರ್ಷೆ, ಇದೆಂತ ನಾಚಿಕೆ ಬಿಟ್ಟ ಬಾಳು ಅಂತ. ಅಲ್ಲ, ನಿಮ್ಮನ್ನ ಸೀಟ್ ಬೆಲೆ ಕುಳಿಸಿದ್ದೆ ನೀವು ಜನಪರ ಕೆಲಸ ಮಾಡಲಿ ಅಂತ. ನೀವೀಗ ಬೆಲೆ ಏರಿಕೆ ವಿರುದ್ಧ ನಾನು ಯಾವತ್ತೂ ಪ್ರತಿಭಟನೆ ಮಾಡಿಲ್ಲ ಅಂತ ಹೇಳ್ತೀರಲ್ವಾ? ಯಾವ ಸೀಮೆ ಜನನಾಯಕ ನೀವು? ಒಂದು ಕುರ್ಚಿಗೋಸ್ಕರ ಮೋದಿಜಿಗೆ ಇಷ್ಟೊಂದು ಬಕೆಟ್ ಹಿಡಿಯೋದು ಯಾಕೋ ಸರಿ ಅನಿಸ್ತಾ ಇಲ್ಲ. ಒಂದಾನೊಂದು ಕಾಲದಲ್ಲಿ ಮೋದಿಜಿ ಬೆಲೆ ಏರಿಕೆ ಬಗ್ಗೆ BJP ನಾಟಕದ ಬಗ್ಗೆ ಅಬ್ಬರಿಸಿ ಬೊಬ್ಬಿರಿದಿದ್ದ ಕುಮಾರಣ್ಣ ಈಗ ಅದೇ ಬೆಲೆ ಏರಿಕೆ ವಿರುದ್ಧ ಮಾತಾಡೋದಿಲ್ಲ ಅಂತ ಹೇಳ್ತಾರಲ್ವಾ? ನೀವು ಜನನಾಯಕ ಅಂತ ಕರೆಸ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಪಾರ್ಟಿ ಯಾವುದೇ ಇರಲಿ, ನಮ್ದೊಂದು ಸ್ವಂತ ನಿಲುವನ್ನ ನಾವು ತೆಗೆದುಕೊಳ್ಳೇಬೇಕಲ್ವಾ? ಜನಪರ ಕೆಲಸ ಮಾಡಬೇಕು ಅಂತ ಮಿನಿಸ್ಟರ್ ಆಗಿದ್ದೆ ಅಲ್ವಾ? ಜನಪರ ಕೆಲಸ ಮಾಡಬೇಕು ಅಂತಾನೆ ಅಲ್ವಾ ಮಿನಿಸ್ಟರ್ ಆಗಿದ್ದು? ಅಪ್ಪ ರಾಜಕಾರಣದಲ್ಲಿದ್ರು ಅಂತ ಇಡೀ ಕುಟುಂಬನೇ ರಾಜಕಾರಣಕ್ಕೆ ಬಂದರೆ ಇದೇ ಕತೆ ಆಗೋದು. ಕೊನೆಗೆ ತಲೆ ಇಲ್ಲ ಬುಡ ಇಲ್ಲ ಮಾತಾಡೋದು. ಈ ರೀತಿ ಹೇಳಿಕೆ ಕೊಟ್ಟರೆ ಜನ ಏನಾದರೂ ಅಂದ್ಕೊಳ್ಬಹುದಾ ಅನ್ನೋ ಸಣ್ಣ ಯೋಚನೆನೂ ಇಲ್ಲದೆ ಬೇಕಾಬಿಟ್ಟಿ ಮಾತಾಡೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.